ಸದ್ಯ ಬೆಂಗಳೂರಿನಲ್ಲಿ ನಾಯಿಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು HBR ಲೇಔಟ್ ಮಂದಿಗೆ ನರಕ ದರ್ಶನಗಳಾಗ್ತಾ ಇದೆ. ಈ ನಾಯಿ ನಿಂತಿದ್ದಂತಹ ವ್ಯಕ್ತಿಯೊಬ್ಬರಿಗೆ ರಾಟ್ ವೀಲರ್ ನಾಯಿ ಅಟ್ಯಾಕ್ ಮಾಡಿದ್ದು ವ್ಯಕ್ತಿ ಜಸ್ಟ್ ಮಿಸ್ ಆಗಿದ್ದಾರೆ. ಆದ್ರೆ ಆ ವ್ಯಕ್ತಿಯ ಕಾಲಿಗೆ ಗಾಯವಾಗಿದೆ. HBR ಲೇಔಟ್ನ 8th ಮೇನ್ ರೋಡ್ನಲ್ಲಿ ಈ ಘಟನೆ ಆಗಿರುವಂಥದ್ದು. ಬೈಕ್ನಲ್ಲಿ ಆ ವ್ಯಕ್ತಿ ಹೊರಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ರಸ್ತೆಯಲ್ಲಿದ್ದಂತಹ ರಾಟ್ ವೀಲರ್ ನಾಯಿ ಕಾಲಿಗೆ ಕಚ್ಚಿದೆ. ಇನ್ನು ಕಳೆದ ವಾರ ಆಗಿರುವಂತಹ ಘಟನೆ ಇದು. ಸದ್ಯ ಈ ಘಟನೆಯಿಂದ ಅಲ್ಲಿದ್ದಂತಹ ಸ್ಥಳೀಯರು ಶಾಕ್ ಆಗಿದ್ದಾರೆ. ವ್ಯಕ್ತಿಯೋರ್ವರು ಬೈಕ್ನಲ್ಲಿ ತೆರಳೋದಕ್ಕೆ ಅಂತ ನಿಂತಿದ್ದಂತಹ ಸಂದರ್ಭದಲ್ಲಿ ಸಾಕು ಶ್ವಾನ ಇದು, ರಾಟ್ ವೀಲರ್ ನಾಯಿ ಇದು. ರಸ್ತೆಯಲ್ಲಿದ್ದಂತಹ ನಾಯಿ ಮಾಲಕಿ ಎದುರೇ ಆ ವೃದ್ಧನಿಗೆ ರಕ್ತ ಬರುವ ಹಾಗೆ ಕಚ್ಚಿದೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನಿನ್ನೆ ಆಗಿರುವಂತಹ ಘಟನೆ ಇದು. HBR ಲೇಔಟ್ನ 8th ಮೇನ್ನಲ್ಲಿ ಆಗಿರುವಂತಹ ಘಟನೆ ಇದು. HBR ಲೇಔಟ್ನ 8th ಮೇನ್ನಲ್ಲಿ ಆಗಿರುವಂತಹ ಘಟನೆ ಇದು. ವೃದ್ಧರೋರ್ವರು ಬೈಕ್ನಲ್ಲಿ ತೆರಳುವಂತಹ ಸಂದರ್ಭದಲ್ಲಿ ಮಾಲಕಿಯ ಎದುರೇ ರಾಟ್ ವೀಲರ್ ಸಾಕು ಶ್ವಾನವೊಂದು ಆ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿದೆ. ಇದ್ದಕ್ಕಿದ್ದಂತೆ ಅಟ್ಯಾಕ್ ಮಾಡಿದ್ದು ಸದ್ಯ ಆ ವ್ಯಕ್ತಿಯ ಕಾಲನ್ನ ಕಚ್ಚಿದ್ದು ಆ ವ್ಯಕ್ತಿ ಗಾಯಗೊಂಡಿದ್ದಾರೆ. ಪದೇ ಪದೇ ಈ HBR ಲೇಔಟ್ನಲ್ಲಿ ಈ ರೀತಿಯ ಘಟನೆಗಳಾಗ್ತಾ ಇದೆ. ಬೀದಿ ನಾಯಿಗಳಿಂದ ಒಂದ್ ಕಡೆ ಕಾಟ ಹೆಚ್ಚಾಗಿದ್ರೆ ಸಾಕು ಶ್ವಾನಗಳಿಂದಲೂ ಕೂಡ ಅಲ್ಲಿರುವಂತಹ ನಿವಾಸಿಗಳಿಗೆ ತೊಂದರೆಯಾಗ್ತಿದ್ದು ಸದ್ಯ ಜನರು ಆತಂಕಕ್ಕೀಡಾಗಿದ್ದಾರೆ. ಇನ್ನು ನಿನ್ನೆ ಮಧ್ಯಾಹ್ನ ಸುಮಾರು 12 ಗಂಟೆಯ ಸಮಯದಲ್ಲಿ ಆಗಿರುವಂತಹ ಘಟನೆ ಇದು. ಕಳೆದ ವಾರವೂ ಕೂಡ ಮತ್ತೋರ್ವ ವ್ಯಕ್ತಿಗೆ ಅಲ್ಲೇ ಶ್ವಾನವೊಂದು ಅಟ್ಯಾಕ್ ಮಾಡಿತ್ತು. ಆ ಘಟನೆ ಆಗಿ ಇನ್ನೂ ವಾರಗಳಾಗಿಲ್ಲ, ವಾರ ಕೂಡ ಕಳೆದಿಲ್ಲ. ಅಷ್ಟರಲ್ಲೇ ಸಾಕು ಶ್ವಾನವೊಂದು ರಸ್ತೆಯಲ್ಲಿದ್ದಂತಹ ವ್ಯಕ್ತಿಯ ಮೇಲೆ ಅಟ್ಯಾಕ್ ಆಗಿದೆ.